ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ವಿರೋಧಿ ದಿನ ಮತ್ತು ಮಾನವ ಹಕ್ಕುಗಳ ದಿನ ಈ ಕುರಿತು ಭದ್ರಾವತಿಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಶ್ರೀಮತಿ ವೀಣಾ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್. ಆತ್ಮೀಯ ಕೇಳಿದ್ರೆ, ಇವತ್ತು ನಮ್ಮ ಜೊತೆ ಭದ್ರಾವತಿಯ ಸ್ತ್ರೀರೋಗ ತಜ್ಞರು ಮತ್ತು ಪ್ರಸೂತಿ ತಜ್ಞರು ಆಗಿರ್ತಕ್ಕಂಥ ಡಾಕ್ಟರ್ ವೀಣಾ ಭಟ್ ಅವರಿದ್ದಾರೆ. ಡಾಕ್ಟ್ರೆ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟ್ರೆ, ಈಗ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನವೆಂಬರ್ 25 ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ವಿರೋಧಿ ದಿನ ಅಂತ ಹೇಳಿ, ಹಾಗೆಯೇ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ ಅಂತ ಹೇಳಿ, ಈ ವಿಷಯ ಕುರಿತಂತೆ ತಮ್ಮ ಜೊತೆ ಸ್ವಲ್ಪ ಮಾತುಕತೆ ಮಾಡೋದಿದೆ. ಆಗಲಿ ಸರ್. ಹೇಳಿ, ಈಗ ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ದಿನ ಅಂತ ಹೇಳಿ ನಾವು ನವೆಂಬರ್ 25ಕ್ಕೆ ಆಚರಿಸ್ತೀವಿ. ಹೌದು ಸರ್. ಇದ್ರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಸರ್, ನಿಮಗೆಲ್ಲ ಗೊತ್ತಿದೆ, ನವೆಂಬರ್ 25 ಈ ದಿನನೇ ಯಾಕೆ ಮಹಿಳಾ ದೌರ್ಜನ್ಯ ವಿರೋಧಿ ದಿನ ಅಂತ ಆರಿಸ್ಕೊಂಡ್ರು ಅಂದರೆ, ಮಹಿಳೆಯರ ವಿರುದ್ಧ ದೌರ್ಜನ್ಯಗಳು ಅನಾದಿ ಕಾಲದಿಂದಲೂ ನಡೀತಾ ಇದೆ. ಅದು ಗೋಚರವಾದ ಹಿಂಸೆ ಇರಬಹುದು, ಅಗೋಚರವಾಗಿರ್ಬೋದು, ಕಣ್ಣಿಗೆ ಕಾಣದ್ದು ಇರಬಹುದು. ಇತ್ತೀಚೆಗಂತೂ ಬಹಳಷ್ಟು ಈಗ ಮಾನಸಿಕವಾಗಿ ಮಹಿಳೆಯರನ್ನ ದುರ್ಬಲರನ್ನಾಗಿ ಮಾಡುವಷ್ಟು ಬಹಳಷ್ಟು ಹಿಂಸೆ ನಡೀತಾ ಇದೆ. ಮೊದಲಿನ ಕಾಲದಂಗೆ ಹೊಡೆಯೋದು ಬಡಿಯೋದು ಅದಕ್ಕಿಂತ ಹೆಚ್ಚಾಗಿ. ಸೊ ಈಗ ಪ್ರತಿ ವರ್ಷನೂ ಕೂಡ 25 ನವೆಂಬರ್ ಯಾಕೆ ಆಚರಿಸ್ಕೊಂಡ್ರು ಅಂದರೆ, 1960ರಲ್ಲಿ ಡೊಮಿನಿಕನ್ ಗಣರಾಜ್ಯದಲ್ಲಿ ಅಲ್ಲಿ ಸರ್ವಾಧಿಕಾರ ಇದ್ದಾಗ ಮಿರಾಬೆಲ್ ಸಹೋದರಿಯರು ಅಂತ ಇದ್ರು, 3 ಜನ. ಅವರು ಸದಾ ಈ ಸರ್ವಾಧಿಕಾರದ ವಿರುದ್ಧ ತುಂಬಾ ಹೋರಾಡಿದ್ರು. ಅವರ 3 ಜನರದ್ದು ಹತ್ಯೆ ಆಗ್ಬಿಡುತ್ತೆ ಈ ಒಂದು 25 ನವೆಂಬರ್ ಅಂದು. ಈ ಒಂದು ದಿನದ ಜ್ಞಾಪಕಾರ್ಥವಾಗಿ ಆ ದಿನವನ್ನ ದೌರ್ಜನ್ಯ ವಿರೋಧಿ ದಿನ ಅಂತ 1999ರಲ್ಲಿ ಅದು ಅಧಿಕೃತವಾಗಿ ಘೋಷಣೆ ಆಗಿ ಎಲ್ಲೆಡೆ ನಿರಂತರವಾಗಿ ಪ್ರತಿ ವರ್ಷ ಆಚರಿಸಲ್ಪಡ್ತಾ ಇದೆ. ಹಾಗೆ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ. ಆ ಮಾನವ ಹಕ್ಕುಗಳ ದಿನದವರೆಗೂ ಕೂಡ ಈ ಒಂದು 15-16 ದಿನ ಒಂದು ಜಾಗೃತಿ ಅಭಿಯಾನ ಅಥವಾ ಜಾಗೃತಿ ಚಳುವಳಿಯನ್ನ ನಡೆಸ್ಕೊಂಡು ಬರಬೇಕು ಅಂತ ಹೇಳಿ. ಹೌದು, ವಿಶ್ವದಾದ್ಯಂತ. ಸೊ ನಮ್ಮ ಭಾರತದಲ್ಲೂ ಕೂಡ, ನಮ್ಮ ಕರ್ನಾಟಕದಲ್ಲಿ ಎಲ್ಲೆಡೆ ಇದು ನಡೀತಾ ಇದೆ. ಈ ಬಾರಿ ಏನು ಘೋಷವಾಕ್ಯ ಇದರದ್ದು ಅಂತ ಹೇಳಿದ್ರೆ, ಎಲ್ಲರೂ ಒಂದು ಒಟ್ಟಾಗಿ ಹೆಣ್ಣು ಮಕ್ಕಳ ಮೇಲೆ, ಅದರಲ್ಲೂ ಮಹಿಳೆಯರು ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ಡಿಜಿಟಲ್ ನಿಂದನೆಯಿಂದಾಗುವ ದೌರ್ಜನ್ಯ, ಇದನ್ನ ಕೊನೆಗಾಣಿಸೋಣ ಎಲ್ಲರೂ ಒಟ್ಟಾಗಿ ಅಂತ ಹೇಳೋದು. ಇದು ಘೋಷವಾಕ್ಯ. ಹೌದು, ಇದು ಘೋಷವಾಕ್ಯ. ಮತ್ತೆ ನಾವು ಈಗ ದಿನೇ ನೋಡ್ತಾ ಇದ್ದೀವಿ, ಎಷ್ಟೇ ಹೆಣ್ಣು ಮೊದಲನೇ ಸ್ಥಾನದಲ್ಲಿ ಅಂದರೆ ಸಮಾನ ಗಂಡು ಹೆಣ್ಣು ಲಿಂಗ ಸಮಾನತೆ ಅದೆಲ್ಲ ಹೇಳ್ತಾ ಇದ್ರು ಕೂಡ ದಿನೇ ಅತ್ಯಾಚಾರದ ವರದಿಗಳು, ಬೇಕಾದಷ್ಟು ದೌರ್ಜನ್ಯಗಳು ಬರ್ತಾನೆ ಇದೆ ಈ ವಿಷಯವಾಗಿ. ಸೊ ಹಾಗಾಗಿ ಇದರ ಬಗ್ಗೆ ಎಲ್ಲ ಮತ್ತೊಮ್ಮೆ ಜಾಗೃತಿ ಮೂಡಿಸ್ತಾ, ಅರಿವನ್ನು ಹೆಚ್ಚಿಸುತ್ತಾ ಇದನ್ನ ತಡೆಗಟ್ಟಲು ಎಲ್ಲರೂ ಮುಂದಾಗಬೇಕು ಅನ್ನೋದು ಈ ದಿನದ ಉದ್ದೇಶ ಸರ್. ಡಾಕ್ಟ್ರಿ, ಈಗ ತಾವು ಮಾತಾಡ್ತಾ ಹೇಳಿದ್ರಿ, ಈ ಹೆಣ್ಮಕ್ಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಇದು ಇಂದು ನಿನ್ನೆ ಇದಲ್ಲ, ಇದು ಪರಂಪರಾನುಗತವಾಗಿ ನಡ್ಕೊಂಡು ಬಂದುಬಿಟ್ಟಿದೆ. ಆದ್ರೆ ಮಾಧ್ಯಮಗಳು ಬೇರೆ ಬೇರೆ ಆಗ್ತಾ ಇದೆ. ನಾವು ಇತ್ತೀಚಿನ ದಿನಗಳಲ್ಲಿ ಮಾತಾಡೋದಾದ್ರೆ, ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಅಂತ ಏನಿದೆ, ಇವುಗಳ ಮುಖಾಂತರ ಬಹಳಷ್ಟು ಹೆಣ್ಣುಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಈ ಸಂಬಂಧ ನಾವು ಮಾತಾಡೋದಾದ್ರೆ, ಯಾವ ವಿಧಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ತಾವು ಹೇಳ್ತೀರಿ? ಸರ್, ಈಗ ಡಿಜಿಟಲ್ ದೌರ್ಜನ್ಯದಲ್ಲಿ ಹಲವಾರು ವಿಧಾನಗಳಿದೆ. ಸೈಬರ್ ಬುಲ್ಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನೋವನ್ನುಂಟು ಮಾಡುವ ಸಂದೇಶಗಳು, ಏನೋ ಕೆಟ್ಟದಾಗಿ ಕಾಮೆಂಟ್ ಹಾಕೋದು, ಅಥವಾ ಯಾರು ಬಾಡಿ ಶೇಮಿಂಗ್ ಥರ ಇರಬಹುದು, ನೀನು ದಪ್ಪಗಿದೆಯಾ ಕುಳ್ಳಗಿದೆಯಾ, ಅವರ ಒಂದು ಶಾರೀರಿಕವಾಗಿ ಅವರ ಬಗ್ಗೆ ನಿಂದನೆ ಮಾಡುವಂಥದ್ದು. ಆಮೇಲೆ ಆನ್ಲೈನಲ್ಲೇ ಪದೇ ನಿಂದನೆ ಮಾಡ್ತಾ ಹಿಂಸೆ ನೀಡೋದು. ಮತ್ತೆ ಅಷ್ಟೇ ಅಲ್ಲ, ಅವರ ಯಾವುದೇ ಒಂದು ಖಾಸಗಿ ಚಿತ್ರಗಳನ್ನ ಇದ್ರೆ ಅದನ್ನ ಕೂಡ ದುರುಪಯೋಗ ಪಡಿಸ್ಕೊಳ್ಳೋದು. ಇವಾಗ ಸುಮ್ಮನೆ ಏನೋ ಒಂದು ವಿಡಿಯೋ ಆಧಾರಿತನೋ ಯಾವುದೋ ನಮ್ದು ವಿಡಿಯೋಗಳನ್ನೆಲ್ಲ ಈಗೆಲ್ಲ ಅಪ್ಲೋಡ್ ಮಾಡ್ತಾರಲ್ಲ ಸರ್, ರೀಲ್ಸ್ ಮಾಡೋದು, ಟ್ರೋಲ್ ಮಾಡೋದು, ಬೇರೆ ಥರ ಅವ್ರದ್ದು ಅನುಮತಿ ಇಲ್ಲದೆ ಅದನ್ನ ಬೇರೆ ಕಡೆಗೆಲ್ಲ ಹಂಚೋದು. ಆಮೇಲೆ ರಿವೆಂಜ್ ಪೋರ್ನು, ಡೀಪ್ ಫೇಕ್, ಮಾರ್ಫ್ ಮಾಡಿದ ಚಿತ್ರಗಳನ್ನ ಹಂಚ್ಕೊಳ್ಳೋದು ಬೇರೆಯವ್ರ ಹತ್ರ, ಇವೆಲ್ಲ ಆಗ್ಬೋದು. ಮತ್ತೆ ಸೈಬರ್ ಹಿಂಬಾಲನೆ ಅಂದರೆ ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಚಟುವಟಿಕೆಗಳನ್ನೆಲ್ಲ ಗಮನಿಸ್ತಾ ಇರೋದು, ಮೊಬೈಲ್ ಟ್ರ್ಯಾಕರು, ಸ್ಪೈವೇರ್ ಬಳಕೆ, ಮತ್ತೆ ಹಾಗೆ ಆರ್ಥಿಕ ವಂಚನೆಯನ್ನು ಅದು ಬಹಳ ದೊಡ್ಡ ದುರುಪಯೋಗ ಆಗ್ತಾ ಇದೆ. ನಕಲಿ ಖಾತೆಗಳು, ಪರಿಚಯದ ದುರುಪಯೋಗ, ನಕಲಿ ಪ್ರೊಫೈಲನ್ನು ಸೃಷ್ಟಿ ಮಾಡೋದು, ಅವಮಾನಕ್ಕೆ ಅಥವಾ ಕಿರುಕುಳಕ್ಕಾಗಿ ಸುಳ್ಳು ಖಾತೆ ಬಳಸೋದು, ಮತ್ತು ಸಾರ್ವಜನಿಕವಾಗಿ ಅವಮಾನ ಮಾಡೋದು.
ಹೌದು. ಹಿಂಸೆ, ಆನ್ಲೈನ್ ಟ್ರೋಲಿಂಗ್ ಅಂತ ಹೇಳ್ತಾರಲ್ಲ, ಅಪಮಾನಕಾರಿ ಪೋಸ್ಟ್ಗಳನ್ನು ಹಾಕ್ಬಿಡೋದು, ವೈಯಕ್ತಿಕ ಮಾಹಿತಿ ಯಾವುದನ್ನ ಹರಡಬಾರ್ದು ಅಂಥದ್ದನ್ನೆಲ್ಲ ಹರಡೋದು. ಮತ್ತೆ ಈಗ ಸಂಬಂಧಗಳಲ್ಲೂ ಡಿಜಿಟಲ್ ನಿಯಂತ್ರಣದ ಪಾಸ್ವರ್ಡ್ ಕೇಳೋದು. ಅಂದ್ರೆ ಫೋನು, ವಾಟ್ಸ್ಆ್ಯಪ್, ಜಾಲತಾಣ ನಿರಂತರವಾಗಿ ಪರಿಶೀಲಿಸ್ತಾ ಇರೋದು, ಸ್ನೇಹಿತರನ್ನ, ಸಂಪರ್ಕವನ್ನ ಅದನ್ನೆಲ್ಲ ಮಾಡಿಬಿಡೋದು, ಕಡಿತ ಮಾಡೋದು. ಈ ದುರುಪಯೋಗ, ಆನ್ಲೈನ್ ಬ್ಯಾಂಕಿಂಗು, ಪಾಸ್ವರ್ಡ್, OTP ದುರುಪಯೋಗ ಅಂತೂ ನಿಮಗೆ ಗೊತ್ತೇ ಇದೆ. ದಿನೇ ವೃತ್ತಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅದ್ರ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಆಮೇಲೆ ಸರ್, ಇದು ಕೆಲಸದ ಜಾಗದಲ್ಲೂ ಕೂಡ ಲಿಂಗಾಧಾರಿತ ಡಿಜಿಟಲ್ ಕಿರುಕುಳ ಕೊಡೋದು, ವಾಟ್ಸ್ಆ್ಯಪ್ ಇದರಲ್ಲಿ ಅಸಭ್ಯ ವರ್ತನೆ ಮಾಡೋದು, ಮಹಿಳಾ ವೃತ್ತಿಪರರ ಮೇಲಿನ ಅವ್ರದ್ದು ಲಿಂಗಪರ ಟ್ರೋಲಿಂಗ್ ಮಾಡೋದು, ಮತ್ತೆ ಸೆಲೆಬ್ರಿಟಿ ಟ್ರೋಲಿಂಗ್ ಗೊತ್ತಲ್ಲ ಸರ್. ಈಗ ತುಂಬಾ ಚಿತ್ರ ತಾರೆಯರಿರ್ಬಹುದು, ಗಾಯಕಿಯರು, ಕ್ರೀಡಾ ತಾರೆಗಳಿರಬಹುದು, ಇನ್ಫ್ಲೂಯೆನ್ಸರ್ಗಳು. ನನಗೆ ನೆನಪಾಗುತ್ತೆ, ಮಹಿಳಾ ಒಂದು ಕ್ರಿಕೆಟರ್ ಮಿಥಾಲಿ ಅವ್ರು ಗೆದ್ದಾಗ ಯಾರೋ ಅವಳಿಗೆ ನಿಮ್ಮ ಕಂಕಳಲ್ಲಿ ಬೆವರು ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿದ್ಲು. ಅವಳು ತುಂಬಾ ಚೆನ್ನಾಗಿ ಹೇಳಿದ್ಲು, ನನ್ನ ಬೆವರಿನ ಬಗ್ಗೆ ನನ್ಗೆ ಹೆಮ್ಮೆ ಇದೆ ಅಂತ ಹೇಳಿ. ಈ ತರ ಎಲ್ಲ ತುಂಬಾನೇ ತೊಂದರೆಗಳನ್ನ ಕೊಡ್ತಾರೆ. ಅಪಮಾನಕಾರಿ ಕಾಮೆಂಟ್ಗಳು, ನಿಂದನೆ, ಬೈಗುಳ ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಸರ್. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಇನ್ನೂ ನಮ್ಮಲ್ಲಿ ಲಿಂಗ ಅಸಮಾನತೆ ಇದೆ ಸರ್. ಈ ನಮ್ಮ ಪಿತೃತ್ವ ಮೌಲ್ಯ ಇವತ್ತಿಗೂ ಕೂಡ ಪುರುಷರೇ ಪ್ರಧಾನ. ನೀವೇನೇ ಎಷ್ಟು ಹೆಣ್ಣು ಮಕ್ಕಳು ಎಲ್ಲ ರಂಗದಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇದ್ದಾರೆ, ಎಷ್ಟೆಷ್ಟು ಮುಂದೆ ಬರ್ತಾ ಇದ್ದಾರೆ ಅಂದರೂ ಕೂಡ ಅದು ಖಂಡಿತವಾಗಿಯೂ ಅದು ಇನ್ನೂ ಕೂಡ ಪಿತ್ರಾಧಾರಿತ ಮೌಲ್ಯಗಳು ಇನ್ನೂ ಹೆಚ್ಚುತ್ತಾನೆ ಇದೆ. ಮತ್ತು ಸುಲಭವಾಗಿ ಎಲ್ರಿಗೂ ತಂತ್ರಜ್ಞಾನ ಲಭ್ಯ ಆಗ್ತಾ ಇದೆ ಸರ್. ಅದ್ರ ತಕ್ಕನಾಗಿ ಕಾನೂನು ಬಗ್ಗೆ ಡಿಜಿಟಲ್ ಜಾಗೃತಿಯ ಕೊರತೆ ಇದೆ. ಮತ್ತು ಇವತ್ತು ಆನ್ಲೈನ್ ಈ ಅನಾಮಧೇಯತೆ ಅಂತ ಹೇಳ್ತಾರಲ್ಲ, ಮತ್ತೆ ಹೋಲಿಕೆ ಮಾಡೋದು, ದ್ವೇಷ, ಡಿಜಿಟಲ್ ಶಿಷ್ಟಾಚಾರದ ಕೊರತೆ, ಗುಂಪು ಮನೋಭಾವನೆ ಇವೆಲ್ಲ ತುಂಬ ಅಧಿಕ ಆಗ್ತಾ ಇದೆ ಸರ್. ಮತ್ತು ಇದರಿಂದ ಬಹಳಷ್ಟು ದುಷ್ಪರಿಣಾಮ ಕೂಡ ಆಗುತ್ತೆ. ಡಾಕ್ಟ್ರೆ, ಈಗ ತಾವು ಮಾತಾಡ್ತಾ ಹೇಳಿದ್ರಿ, ಬ್ಯಾಂಕಿಂಗ್ ಅಂತ ಒಂದು ಪದ ಬಳಸಿದ್ರಿ ತಾವು. ಹೌದು ಸರ್. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಬಹುತೇಕ ಹೆಣ್ಣು ಮಕ್ಕಳನ್ನೇ ಈ ಆರ್ಥಿಕ ಒಂದು ದುಸ್ಥಿತಿಗೆ ಒಳಗಾಗ್ತಾರೆ, ಮತ್ತೆ ಹಣದ ಆಮಿಷಕ್ಕೆ ಬಹಳ ಬೇಗ ಒಡ್ಕೊಂಡ್ಬಿಡ್ತಾರೆ ಅಂತ ಅನ್ಸುತ್ತೆ. ತಾವು ಏನು ಹೇಳ್ತೀರಿ ಇದ್ರ ಬಗ್ಗೆ? ಹೌದು ಸರ್. ಈಗ ಮುಖ್ಯವಾಗಿ ಹೆಣ್ಣು ಮಕ್ಕಳು ಹೆಚ್ಚು ಬಲೆ ಬೀಳೋದು, ಅವರಿಗೆ ಸ್ವಲ್ಪ ಆರ್ಥಿಕವಾಗಿ ಹಣ ಬೇಕಾಗುತ್ತೆ. ಕೆಲವು ಸರಿ ಅವರು ಉದ್ಯೋಗದಲ್ಲಿ ಅವರು ಆರ್ಥಿಕವಾಗಿ ಸಬಲರಾಗಿರಲ್ಲ ಅಂತಹ, ಆದರೂ ಕೂಡ ಕೆಲವು ಸಬಲರಾಗಿದ್ರೂ ಕೂಡ ಈ ತರಹ ಒಂದು ಆನ್ಲೈನ್ ಉಚಿತ ಕೊಡುಗೆ ಒಂಥರ ಬರುತ್ತೆ, ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಉಚಿತ ಒಂದು ಒಳ್ಳೆ ಡೀಲ್ ಇರಬಹುದು, ಆಮೇಲೆ ಅದ್ರ ಬಗ್ಗೆ ಮಾಹಿತಿಯನ್ನು ತುಂಬ ಕೊಡ್ತಾ ಹೋಗ್ತಾರೆ. ಅವಾಗ ಏನು ಮಾಡ್ತಾರೆ, ಈ ಡೀಲು ಮತ್ತು ಉಚಿತ ಅಪ್ಲಿಕೇಶನ್ ಅನ್ನೋದು ಸಾಮಾನ್ಯವಾಗಿ ಈ ಸ್ಪೈವೇರು, ವೈರಸ್ ಅಥವಾ ಬೇರೆ ಬೇರೆ ದುರುದ್ದೇಶಪೂರಿತ ಸಾಫ್ಟ್ವೇರಿಂದ ಅದು ಒಳಗೊಂಡ್ಕೊಡುತ್ತೆ. ಮತ್ತು ಸಮೀಕ್ಷೆ ಮಾಡೋದು, ರಸಪ್ರಶ್ನೆಗಳನ್ನು ಮಾಡೋದು ಮುಂತಾದವುಗಳ ಮೂಲಕ ಈ ಮಾರ್ಕೆಟಿಂಗ್ ಪರಿಕರಗಳನ್ನು ನಮ್ಮ ಹೆಣ್ಣುಮಕ್ಕಳಿಂದ ಸಾಧ್ಯವಾದಷ್ಟು ಮಾಹಿತಿಯನ್ನು ಪಡೆಯುವ ಒಂದು ದುರುದ್ದೇಶಕ್ಕಾಗಿ ಅದನ್ನು ವಿನ್ಯಾಸಗೊಳಿಸಿರ್ತಾರೆ ಸರ್. ಹೀಗೆ ಮಾಡಿದರೆ ಹೀಗೆ ಅಂತ. ಮತ್ತು ಅದರಿಂದ ಏನಾಗುತ್ತೆ, ಈ ದುರುದ್ದೇಶಪೂರಿತ ಸಾಫ್ಟ್ವೇರ್ ಅಥವಾ ಡೌನ್ಲೋಡ್ ಟ್ರ್ಯಾಕಿಂಗ್ ಅಂತ ಹೇಳ್ತಾರಲ್ಲ, ಇದರಿಂದ ಬಹಳಷ್ಟು ಹೆಣ್ಣುಮಕ್ಕಳು ಹಣವನ್ನು ಕೂಡ ಕಳ್ಕೊತಾ ಇದ್ದಾರೆ, ತುಂಬ ತೊಂದರೆಗೊಳಗಾಗ್ತಾ ಇದ್ದಾರೆ. ಡಾಕ್ಟರ್, ಈಗ ಹೇಳಿದ್ರಿ ತಾವು ಹೆಣ್ಣುಮಕ್ಕಳು ಬಹಳ ಬೇಗ ಹಣದ ವ್ಯಾಮೋಹಕ್ಕೆ ಒಳಗಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಂತ ಹೇಳಿ. ಹಾಗಾದ್ರೆ ನಾವು ಯಾವ ರೀತಿ ಹೆಣ್ಮಕ್ಳಾದವರು ದೌರ್ಜನ್ಯಕ್ಕೆ ಒಳಗಾಗದೆ ಇರೋ ತರ ಎಚ್ಚರಿಕೆ ವಹಿಸಬೇಕು ಸರ್? ಈಗ ಒಂದು ಬರೀ ಹಣ ಕಳ್ಕೊಳ್ಳೋದಷ್ಟೇ ಅಲ್ಲ ಸರ್, ಇದು ಬಹಳಷ್ಟು ಭಾವನಾತ್ಮಕವಾಗಿಯೂ ಕೂಡ ದುಷ್ಪರಿಣಾಮ ಬೀಳ್ತಾ ಇದೆ. ಎಷ್ಟೋ ಜನ ಒಂಥರ ಭಯ, ಆತಂಕ, ಎಲ್ಲ ಸಮಯದಲ್ಲೂ ಏನೋ ಯಾರೋ ನೋಡ್ತಿದ್ದಾರೆ ಅನ್ನೋ ಆತಂಕದಿಂದಲೇ ಹೆಣ್ಣು ಮಕ್ಕಳು ಇವತ್ತು ಹೆಚ್ಚಿನವರು ಬದುಕ್ತಾ ಇದ್ದಾರೆ. ಯಾವಾಗಲೂ ಚಡ್ಪಡಿಸೋದು, ಆಮೇಲೆ ಆತ್ಮವಿಶ್ವಾಸ ಕಡಿಮೆ ಆಗೋದು, ಏನೋ ಒಂದು ಅಪರಾಧಿ ಮನೋಭಾವ, ಮತ್ತೆ ಒತ್ತಡ, ಖಿನ್ನತೆಗೊಳಗಾಗಬಹುದು, ಬೇಸರದ ಮನಸ್ಥಿತಿ. ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಸರ್ ಈ ಒಂದು ವಿಷಯವಾಗಿ ಹೆಣ್ಣುಮಕ್ಕಳು. ಮತ್ತೆ ನಿದ್ರಾಹೀನತೆ, ಪ್ಯಾನಿಕ್ ಅಟ್ಯಾಕು, ಮತ್ತೆ ಸ್ನೇಹಿತರಿಂದ, ಕುಟುಂಬದಿಂದ ಒಂಥರ ಅವರು ಒಳಗೆ ಅಂತರ್ಮುಖಿ ಆಗ್ಬಿಡ್ತಾರೆ, ಯಾವುದು ಬೇಡದ ಹಾಗೆ. ಮತ್ತೆ ಅವರು ಕೆಲಸದಲ್ಲೂ ಆಸಕ್ತಿ ಇರಲ್ಲ, ವಿದ್ಯಾಭ್ಯಾಸದಲ್ಲೂ ಆಸಕ್ತಿ ಇರಲ್ಲ, ಎಲ್ಲದರಲ್ಲೂ ಏನೋ ಒಂದ್ ರೀತಿಯ ಹಿಂಜರಿಕೆ, ಈ ತರ ತುಂಬಾ ತೊಂದರೆಗಳಿಂದ ಒಳಗಾಗ್ತಾ ಇದ್ದಾಳೆ. ನೀವು ಕೇಳಿದ್ರಲ್ಲ,
ಯಾವ ರೀತಿ ಒಂದು ವೈಯಕ್ತಿಕವಾಗಿ ಮಾಹಿತಿಯನ್ನು ಅವರು ಬೇರೆ ಕಡೆಗೆ ಅವರು ಸೋರಿ ಬಿಡೋದ್ರಿಂದ, ಈಗೆಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ರೀಲ್ಸ್ ಮಾಡೋದು, ವಾಟ್ಸ್ಆ್ಯಪು, ಸ್ಟೇಟಸ್ಸು ಅದೆಲ್ಲ ಪದೇ ಪದೇ ಚೇಂಜ್ ಮಾಡ್ತಾ ಇರೋದು, ನಾನು ಊರಲ್ಲಿರಲ್ಲ ಅನ್ನೋದು, ಅಥವಾ ನಾನು ಊರಿಂದ ಹೊರಗೆ, ಮನೆಯಿಂದ ಹೊರಗೆ ಏನೇನೋ ಹಾಕ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ವೈಯಕ್ತಿಕ ಮಾಹಿತಿ ಮೇಲೆ ಕೆಲವು ಸರಿ ನಿಯಂತ್ರಣ ಕಳ್ಕೊಂಡು ಬಿಡ್ತೀವಿ. ಮತ್ತೆ ಜೊತೆಗೆ ಆ ವಿಡಿಯೋಗಳು, ಫೋಟೋ ಶಾಶ್ವತವಾಗಿ ಜಾಲತಾಣದಲ್ಲಿ ಉಳಿದು ಬಿಡುತ್ತೆ. ಇದರಿಂದ ಮತ್ತೆ ನೀವಾಗಲೇ ಕೇಳಿದ್ರಿ ಹಣ ನಷ್ಟ ಆಗ್ತಾ ಇದೆ ಅಂತ ಹೇಳಿ, ಬಹಳಷ್ಟು ಅನಧಿಕೃತವಾಗಿ ಹಣವನ್ನು ಬಳಸ್ತಾ ಇದ್ದಾರೆ ಹೆಣ್ಣುಮಕ್ಕಳು. ಇಂತಹ ಮೋಸ ಮತ್ತು ವೈಯಕ್ತಿಕ ವಿವರಗಳ ದುರುಪಯೋಗ ಆಗ್ತಾ ಇದೆ ಸರ್. ಮತ್ತು ಗಂಡನಿಗೆ ಗೊತ್ತಿಲ್ಲದೆ ಅಥವಾ ಮನೆಯಲ್ಲಿ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಎಷ್ಟೋ ಜನ ದುಡ್ಡು ಕಳ್ಕೊತಾ ಇದ್ದಾರೆ. ಇತ್ತೀಚೆಗೆ ನನಗೆ ಆದ ಅನುಭವ ಹೇಳ್ತೀನಿ. ನನ್ನ ಆತ್ಮೀಯ ಸ್ನೇಹಿತೆ ಒಬ್ಬಳು ಓದಬೇಕಾದ್ರೆ, ಈಗ ತುಂಬ ದಿನ ಆಯಿತು, ನಾವು 30 ವರ್ಷದ ಮೇಲಾಯಿತು, ನನಗೆ ಸ್ವಲ್ಪ ಹಣ ಬೇಕಿತ್ತು ಅಂತ ಹೇಳಿದ್ರು. ನಾನು ಹೇಳಿದೆ ಯಾವುದೋ ಬೇರೆ ನಂಬರ್ ಅಲ್ಲ, ನಮ್ಮದು ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಅಂತ ಹೇಳಿದೆ. ಇಲ್ಲ, ನನ್ನ ಗಂಡ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ, ನಾವು ಇಷ್ಟು ದಿವಸ ತುಂಬ ಚೆನ್ನಾಗಿದ್ವಿ, ಈಗ ನಮ್ಮಿಂದ ಯಾಕೋ ನನ್ನ ಮೇಲೆ ಅವ್ರಿಗೆ ಸಂಶಯ ಅಂತ. ಆಮೇಲೆ 1-3 ಲಕ್ಷ ಕೊಡ್ತೀಯಾ, ನಾನು ಸದ್ಯದಲ್ಲೇ ಕೊಡ್ತೀನಿ ಅಂತ ಹೇಳಿದ್ಲು. ನಾನು ಸದ್ಯದಲ್ಲಿ ನೋಡ್ತೀನಿ, ಎಕನಾಮಿಕ್ ಸ್ಟೇಟಸ್ಸು ನನ್ನ ಹಸ್ಬೆಂಡೇ ಎಲ್ಲ ನಿರ್ವಹಣೆ ಮಾಡೋದು ಅಂತ ಹೇಳಿ, ಇನ್ನೊಬ್ಬಳು ನನ್ನ ಸ್ನೇಹಿತೆ ಅದೇ ಊರಲ್ಲಿದ್ದವಳಿಗೆ ಫೋನ್ ಮಾಡಿದಾಗ ಆನ್ಲೈನ್ ಗ್ಯಾಂಬ್ಲಿಂಗಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಗೊತ್ತಾಯಿತು. ಮತ್ತು ಎಷ್ಟೋ ಸರಿ ಈ ತಪ್ಪು ಒಂದು ಫೋಟೋಗಳನ್ನು ಹಾಕಿರ್ತಾರೆ. ಈಗ ಆರ್ಟಿಫಿಷಿಯಲ್ ತಂತ್ರಜ್ಞಾನದಿಂದ ಏನು ಬೇಕಾದರೂ ಮಾಡ್ಬೋದಲ್ಲ ಸರ್. ಮುಖ ನಿಮ್ದಿರುತ್ತೆ, ಬಾಡಿ ಯಾರ್ದೋ ಇರುತ್ತೆ, ಏನೆಲ್ಲ ಚಿತ್ರಗಳನ್ನೆಲ್ಲ ಕ್ರಿಯೇಟ್ ಮಾಡಿ, ನಾನು ಆಗಲೇ ಹೇಳಿದ್ನಲ್ಲ, ಅದನ್ನು ಮಾಡಿಬಿಟ್ಟು ಅದರಿಂದ ಹಣ ಎಳ್ಕೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡೋದು, ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ತೀನಿ ಅನ್ನೋದು, ಇಲ್ಲ ಗಂಡ ಇದ್ದರೆ ಗಂಡನಿಗೆ ಹೇಳ್ತೀನಿ ಅನ್ನೋದು, ಈ ಥರದ್ದೆಲ್ಲ ತುಂಬ ರೀತಿಯ ಸಮಸ್ಯೆಗಳಲ್ಲಿ ಸದಾ ಬೆದರಿಕೆಯಿಂದನೇ. ಕೆಲವು ಸರಿ ಇದು ದೈಹಿಕ ಹಾನಿಯನ್ನು ಉಂಟು ಮಾಡಬಹುದು, ಕೆಲವು ಸರಿ ಕಾನೂನು ಸಮಸ್ಯೆಗಳು ಉದ್ಭವ ಆಗಬಹುದು. ಸೊ ಹಾಗಾಗಿ ನೀವು ಯಾರೇ ಇದ್ದರೂ ಕೂಡ ನಿಮ್ಮ ಕಾನೂನು ಎಲ್ಲದಕ್ಕೂ ಇದೆ, ಎಲ್ಲದಕ್ಕೂ ಮುಂಜಾಗ್ರತಾ ಕ್ರಮಗಳು ಇದೆ, ಅದನ್ನು ನಾವು ಅನುಸರಿಸಲೇಬೇಕು ಸರ್. ಒಂದು ಮುಖ್ಯವಾಗಿ ನಾವು ಬಲವಾದ ಪಾಸ್ವರ್ಡ್ ಬಳಸಬೇಕು, ಮತ್ತು ಖಾಸಗಿ ಮಾಹಿತಿಯನ್ನು ನಾವು ಸಾಧ್ಯವಾದಷ್ಟು ಹಂಚ್ಕೊಳ್ಳೇಬಾರ್ದು. ಹಂಚ್ಕೊಳ್ಳೇಬಾರ್ದು. ಏನಾದರೂ ಕೆಲಸಗಳಿದ್ದರೆ ಪಬ್ಲಿಕ್ ಕಂಪ್ಯೂಟರ್ನ ಲಾಗೌಟ್ ಮಾಡೋದು, ಸಾಧ್ಯವಾದಷ್ಟು ಬ್ಲ್ಯಾಕ್, ಮ್ಯೂಟು, ರಿಸ್ಟ್ರಿಕ್ಟು, ಕಾಮೆಂಟು ಇಂಥದ್ದೆಲ್ಲ ಆಯ್ಕೆಗಳನ್ನು ಉಪಯೋಗಿಸ್ಬೇಕು ಸರ್. ಈ ಟ್ರೋಲ್ಗಳಿಗೆಲ್ಲ ಪ್ರತಿಕ್ರಿಯೆ ನೀಡಕ್ಕೆ ಹೋಗಬಾರ್ದು. ಬೇಕಾದಷ್ಟು ಬರ್ತಾ ಇರುತ್ತೆ. ಮತ್ತು ಯಾವುದೇ ಬೆದರಿಕೆ ಬಂದರೆ ಕಾನೂನಿನ ಸಹಾಯ ಪಡಿಲೇಬೇಕು. ಈ ಒಂದು ಸಾಮಾಜಿಕ ಜಾಲತಾಣಗಳ ಮೇಲೆ ಕಟ್ಟುನಿಟ್ಟಾದ ಕ್ರಮಗಳು, ಇದೆಲ್ಲ ಡಿಜಿಟಲ್ ಸಾಕ್ಷರತೆ ಅಂತ ಹೇಳ್ತೀವಲ್ಲ, ಒಂದು ಸೈಬರ್ ಕಾನೂನಿನ ತಿಳುವಳಿಕೆ ಪ್ರತಿಯೊಬ್ಬರಿಗೂ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅತಿ ಅಗತ್ಯ ಸರ್. ಮೊದಲನೇದಾಗಿ ಈ ಪ್ರೈವಸಿ ಸೆಟ್ಟಿಂಗ್ಸ್ನೇ ನಾವು ಬಳಸಬೇಕು. ಮತ್ತು 2 ಹಂತದ ಭದ್ರತೆ ಅಂತ ಇರುತ್ತೆ, ಡಬಲ್ ಸೇಫ್ಟಿ, ಅದನ್ನು ನಾವು ಉಪಯೋಗಿಸ್ಬೇಕು. ಮತ್ತು ಏನೇ ನಮಗೆ ದುರುಪಯೋಗ ಅನಿಸಿದರೆ ತಕ್ಷಣ ಅದನ್ನು ಬ್ಲಾಕ್ ಮಾಡಬೇಕು, ಅದನ್ನು ವರದಿ ಮಾಡಬೇಕು. ಅದನ್ನು ನಾವು ಸುಮ್ಮನೆ ಇರಬಾರ್ದು, ನಾವು ತಪ್ಪಿತಸ್ಥ ಭಾವನೆ ಇಟ್ಕೊಂಡು ಯಾರಿಗೆ ಹೇಳಬಾರ್ದು. ಮತ್ತು ಯಾವುದೇ ಅಪರಿಚಿತರಿಂದ ಯಾವುದೇ ಒಂದು ವಿನಂತಿಗಳು ಬಂದರೆ ಸ್ವೀಕರಿಸಲೇಬಾರ್ದು. ಆಮೇಲೆ ಏನೇ ಒಂದು ದೌರ್ಜನ್ಯ ಆಗ್ತಿದೆ ಅಂದರೆ ನಮ್ಗೆ ಅತ್ಯಂತ ಹತ್ತಿರದಲ್ಲಿರೋರು, ನಮ್ಮ ಪತಿ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಅದ್ರ ಬಗ್ಗೆ ನಾವು ಮಾತಾಡಬೇಕು. ಮತ್ತು ಅದು ಏನೇ ಇದ್ರೂ ಅದು ಸ್ಕ್ರೀನ್ಶಾಟ್ ಮಾಡಿ ಆ ಸಾಕ್ಷ್ಯನ ನಾವು ಉಳಿಸ್ಕೋಬೇಕು ಸರ್. ಉಳಿಸ್ಕೊಂಡ್ಬಿಟ್ಟು ತಕ್ಷಣವೇ ಅದನ್ನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಬಾರ್ದು, ಅದನ್ನು ರಿಪೋರ್ಟ್ ಮಾಡಬೇಕು, ವರದಿ ಮಾಡಬೇಕು. ಆ ಸಾಕ್ಷ್ಯಗಳನ್ನು ಉಳಿಸ್ಕೊಂಡು ವರದಿ ಮಾಡಬೇಕು. ಈಗ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ಕಾನೂನಿನ ಮೂಲಕನೂ ಬಹಳಷ್ಟು ರಕ್ಷಣೆ ಇದೆ ಸರ್. cybercrime.gov.in ಇದು ಕಾನೂನು ಸಹಾಯ ಸರ್. ಇನ್ನೂ ಕೂಡ ಹಲವಾರು ಸಂಬಂಧಿತ ಕಾಯ್ದೆಗಳಿದೆ ಸರ್. ಮೊದಲನೇದಾಗಿ IT ಆ್ಯಕ್ಟ್ 2000, IPC 354C ಅಂದರೆ ವಾಯುರಿಸಮ್ ಅಂತ ಹೇಳ್ತೀವಿ, ಯಾವುದೇ ರೀತಿಯ ನಿಂದನೆಗಳು ಹೆಣ್ಣು ಮಕ್ಕಳಲ್ಲಿ, ಅದಕ್ಕೂ ಕೂಡ ಕಾನೂನಿನ ಒಂದು ರಕ್ಷಣೆ ಇದೆ. 354 ಸ್ಟೇಕಿಂಗ್ ಅಂತ ಹೇಳ್ತೀವಿ, ಅದ್ರ ಬಗ್ಗೂ ಕಾನೂನಿದೆ. ಮತ್ತು ಯಾವುದೇ ಅವಮಾನ ಆದರೆ 509
ಆ ಒಂದು ಕಾನೂನು ಇದೆ. IT ಆಕ್ಟ್ ಸೆಕ್ಷನ್ 67 ಅಸಭ್ಯ ವಿಷಯವನ್ನ ವರದಿ ಆದ್ರೆ ಅದ್ರ ಬಗ್ಗೆ ಕೂಡ ಕಾನೂನಿದೆ ಸರ್. ಮತ್ತೆ ಯಾವುದೇ ಒಂದು ತೊಂದರೆಗಳು ಬಂದ್ರೆ ನೀವು ದಯವಿಟ್ಟು ಸಹಾಯಕ ಬೆಂಬಲ ಗುಂಪುಗಳಂತ ಇರುತ್ತೆ, ಅದರ ಸಹಾಯ ಪಡಿಬೇಕು. ಮತ್ತು ಮನೆಯಲ್ಲಿ ಕುಟುಂಬದವರೊಡನೆ ಚರ್ಚಿಸಬೇಕು. ಒಳ್ಳೆಯ ಒಂದು ಆಪ್ತ ಸಮಾಲೋಚನೆ, ಸಹಾಯವನ್ನು ಸ್ನೇಹಿತರ ಜೊತೆಗೆ, ಕುಟುಂಬದವರು ಅಥವಾ ಶಿಕ್ಷಕರು, ಮಕ್ಕಳಾದರೆ ಶಾಲೆ ಕಾಲೇಜು ಓದೋರಾದರೆ ಅವರ ಶಿಕ್ಷಕರು ಇರ್ಬೋದು, ಪ್ರಾಂಶುಪಾಲರು ಇರಬಹುದು, ಈ ರೀತಿಯಾಗಿ ಶಾಲೆ ಕಾಲೇಜು ಉದ್ಯೋಗದ ಸ್ಥಳ, ಅದು ವರ್ಕಿಂಗ್ ಪ್ಲೇಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಎಲ್ಲ ಕಡೆ ಇದ್ರ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಪಸರಿಸಬೇಕು. ಇಂತಹ ಕಾರ್ಯಾಗಾರಗಳನ್ನು ಮಾಡಬೇಕು ಸರ್. ಈ ಥರ ಬರುತ್ತೆ, ಈ ಥರ ಬಂದರೆ ಹೇಗೆ, ಈ ಥರ ಬಂದರೆ ನೀವು ರೆಸ್ಪಾಂಡ್ ಮಾಡಬಾರ್ದು. ಮತ್ತು ಯಾವುದೇ ಒಂದು ಹೆಣ್ಣು ಮಕ್ಕಳು ಸದಾ ಬಲವಾದ ಪಾಸ್ವರ್ಡು 2FA ಅಂತ ಹೇಳ್ತೀವಲ್ಲ, ಮತ್ತೆ ಪದೇ ಪದೇ ಬದಲಾಯಿಸ್ತಾ ಇರಬೇಕು ಪಾಸ್ವರ್ಡನ್ನು. ವಿಭಿನ್ನವಾಗಿದ್ದ ಸಂಕೀರ್ಣವಾದ ಪಾಸ್ವರ್ಡನ್ನು ಉಪಯೋಗಿಸ್ಬೇಕು ಯಾವಾಗ್ಲೂ. ಮತ್ತು ಏನೇ ಆದ್ರೂ ಕೂಡ ವೈಯಕ್ತಿಕ ವಿಷಯಗಳನ್ನು ಯಾರು ಪೋಸ್ಟ್ ಮಾಡಲೇಬಾರ್ದು. ನೀವು ಹೇಳಿದ್ರಲ್ಲ, ಆಗಾಗೂ ಅಲ್ಲ, ಮಾಡದೇ ಇದ್ದರೆ ಒಳ್ಳೆಯದು. ಗೌಪ್ಯತೆಯ ಸೆಟ್ಟಿಂಗ್ಗಳನ್ನು ಬಳಸಬೇಕು. ಮತ್ತು ಯಾವುದೇ ನಿಮಗೆ ತೊಂದರೆ ಅಂತ ಅನಿಸಿದ್ರೆ ತಕ್ಷಣ ಅದನ್ನು ನಿರ್ಬಂಧಿಸಿ ಮತ್ತು ತಕ್ಷಣ ಅದನ್ನು ವರದಿ ಮಾಡಿ, ರಿಪೋರ್ಟ್ ಮಾಡಲೇಬೇಕು ಸರ್. ಮತ್ತು ಸಾಮಾಜಿಕ ಮಾಧ್ಯಮವನ್ನು ಕೂಡ ನಮ್ಮ ಮಹಿಳೆಯರು, ಹೆಣ್ಣು ಮಕ್ಕಳು ಬೆಂಬಲಕ್ಕಾಗಿ ಬಳಸ್ಬೋದು ಸರ್. ಮತ್ತು ತಂತ್ರಜ್ಞಾನ ಇದೆಯಲ್ಲ, ಇದೊಂದು ಬಹುದೊಡ್ಡ ಶಕ್ತಿ ಇಂದಿನ ಆಧುನಿಕ ಯುಗದಲ್ಲಿ. ಆದರೆ ಇದು ಡಬಲ್ ಹೆಜ್ಡ್ ಸೋರ್ಡ್ ಅಂತ ಹೇಳ್ತೀವಲ್ಲ, ಆ ಶಕ್ತಿ ಸದುಪಯೋಗ ಆಗಬೇಕು. ಮತ್ತು ಪ್ರತಿಯೊಬ್ಬರಲ್ಲೂ ಮುಖ್ಯವಾಗಿ ಸಮಾಜದಲ್ಲಿ ಆ ಒಂದು ಲಿಂಗ ಸೂಕ್ಷ್ಮತೆ ಅಂತ ಹೇಳ್ತಾರಲ್ಲ, ಸಂವೇದನಾಶೀಲತೆ, ಜೆಂಡರ್ ಸೆನ್ಸಿಟಿವಿಟಿ, ಅದು ಪರಸ್ಪರ ಹೆಣ್ಣು ಗಂಡುನಲ್ಲಿ ಗೌರವ ಭಾವನೆ ಇದು ಬಂದ್ರೆ ಈ ಥರದ್ದೆಲ್ಲ ಖಂಡಿತ ಕಡಿಮೆ ಆಗುತ್ತೆ. ಯಾವುದೇ ಆನ್ಲೈನ್ ಪೋಸ್ಟ್ ಮಾಡೋ ಮೊದಲು ನಮಗೆ ಏನೇ ಒಂದು ಲಿಂಕ್ಗಳೆಲ್ಲ ಬರುತ್ತಲ್ಲ ಸರ್, ಈಗ ಅನುಮಾನಾಸ್ಪದ ಅಂದರೆ ತಕ್ಷಣ ಅದನ್ನು ಕ್ಲಿಕ್ ಮಾಡಲೇಬಾರ್ದು ಸರ್. ಅದರಲ್ಲೂ ಇಮೇಲ್ಗಳಲ್ಲಿ ಯಾವುದಾದ್ರೂ ಲಿಂಕ್ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಏನೇ ಒಂದು ವೈಯಕ್ತಿಕ ಮಾಹಿತಿನ ಕೇಳ್ತಾರಲ್ಲ, ನಿಮಗೆ ಎಷ್ಟು ಬಂದಿದೆ ಹಣ, ನೀವು ಇದನ್ನು ಸ್ವಲ್ಪ ಓಪನ್ ಮಾಡ್ತೀರಾ, ಪಾಸ್ವರ್ಡ್ ಹೇಳ್ತೀರಾ, ನಿಮ್ಮ ಬ್ಯಾಂಕ್ ಅಕೌಂಟ್ ಕೊಡ್ತೀರಾ, ಈ ಥರದ್ದೆಲ್ಲ ಬಂದರೆ ತಕ್ಷಣ ಅದನ್ನು ವರದಿ ಮಾಡಬೇಕು, ನಿರ್ಬಂಧನೆ ಮಾಡಬೇಕು. ಯಾವುದೇ ಒಂದು ಸಂಪರ್ಕ ಇರಬೇಕಾದ್ರೆ ತುಂಬ ಜಾಗರೂಕರಾಗಿರಬೇಕು. ಯಾರನ್ನೂ ಭೇಟಿಯಾಗದಿರಲು ಒಪ್ಕೋಬಾರ್ದು. ಒಂದು ಸಾರಿ ನೀವೇನಾದರೂ ಆನ್ಲೈನಲ್ಲಿ ವೈಯಕ್ತಿಕವಾಗಿ ಚಾಟ್ ಮಾಡಿದ್ದೀರಿ, ಮತ್ತು ಸಾಧ್ಯವಾದಷ್ಟು ನೀವು ಸಾರ್ವಜನಿಕ ಸ್ಥಳದಲ್ಲಿ ಯಾರನ್ನಾದರೂ ಭೇಟಿ ಆಗಬೇಕು ಅಂದರೆ ಒಬ್ಬರೇ ಭೇಟಿ ಆಗೋಕ್ಕೆ ಹೋಗಬಾರ್ದು. ಸಾರ್ವಜನಿಕ ಸ್ಥಳ ಅಥವಾ ಕುಟುಂಬದಲ್ಲಿ ಎಲ್ಲರ ಆಪ್ತರೊಡನೆ ಈ ತರಹ ಭೇಟಿ ಆಗಲಿಕ್ಕೆ ನಿರ್ಧರಿಸಬೇಕು. ಡಾಕ್ಟ್ರೇ, ಈಗ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಒಂದು ವೇಳೆ ಯಾರಾದರೂ ಮಹಿಳೆ ಈ ರೀತಿ ಒಂದು ಡಿಜಿಟಲ್ ದೌರ್ಜನ್ಯಕ್ಕೆ ಒಳಗಾಗಿ ತನ್ನ ಫೋಟೋನ ಏನಾದರೂ ವೈರಲ್ ಮಾಡ್ತಿದ್ದಾರೆ ಅಂತ ಏನಾದರೂ ಗೊತ್ತಾದಾಗ ತಕ್ಷಣಕ್ಕೆ ನಾವೇನ್ ಮಾಡಬೇಕು ಅಂತ ಒಬ್ಬ ಮಹಿಳೆಯಾಗಿ? ಕೆಲವರು ಏನ್ ಮಾಡ್ತಾರೆ, ತುಂಬಾ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ತರದಕ್ಕೆಲ್ಲ ಖಿನ್ನತೆಗೆಲ್ಲ ಹೋಗ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಹೇಗೆ ನಿಭಾಯಿಸ್ಬೇಕಂತ ಪರಿಸ್ಥಿತಿ? ಸರ್, ಈಗ ಏನಂದ್ರೆ ಮೊದಲನೇದಾಗಿ ಮಾಡೋಕ್ಕೆ ಹೋಗಬಾರ್ದು ನಾವು. ಈಗ ಬೇಕಾದಷ್ಟು ಆ್ಯಪ್ಗಳಿದೆ, ನಾವು ಚಂದ ಕಾಣೋದು, ಬೇರೆ ಬೇರೆ ತಂತ್ರಜ್ಞಾನಗಳು, ನಮ್ಮ ಮುಖ ಸುಕ್ಕಿಲ್ಲದೆ ಆದಂಗೆ, ಮಡುವೆ ಇಲ್ಲದೆ ಆದಂಗೆ ಕಾಣೋದು ಅಂತ. ಆದಷ್ಟು ಸಾರ್ವಜನಿಕವಾಗಿ ಯಾವುದೇ ಒಂದು ಖಾಸಗಿ ಫೋಟೋಗಳನ್ನಾಗಲಿ ಮಾಹಿತಿಗಳನ್ನಾಗಲಿ ಹಂಚ್ಕೊಳ್ಳೇಬಾರ್ದು. ಒಮ್ಮೆ ಹಂಚ್ಕೊಂಡಾಗಲೂ ಏನಾದರೂ ದುರುಪಯೋಗ ಆಗ್ತಿದೆ ಅಂತ ಹೇಳಿದ್ರೆ IT ಆಕ್ಟ್ ಪ್ರಕಾರ ಇದನ್ನು ವರದಿ ಮಾಡಿ ನಾವು ಇದನ್ನು ಧೈರ್ಯವಾಗಿ ಎದುರಿಸಬೇಕು. ಮತ್ತೆ ಸ್ನೇಹಿತರೊಡನೆ ಬೆಂಬಲ ಗುಂಪುಗಳ ಸಹಾಯ ಪಡಿಬೇಕು. ನಾವು ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಹಣ ಕಳ್ಕೊಳ್ಳೋದು, ಖಿನ್ನತೆಗೊಳಗಾಗೋದು, ಭಾವನಾತ್ಮಕವಾಗಿ ಕುಗ್ಗಿ ಹೋಗಿ ಒಂಥರ ಅಂತರ್ಮುಖಿ ಆಗೋದು, ಇದೆಲ್ಲ ಮಾಡಬಾರ್ದು ಸರ್. ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಬೇಕು. ಈಗ ಎಷ್ಟೋ ಸಾರಿ ಸೆಲೆಬ್ರಿಟಿ ಟ್ರೋಲಿಂಗ್ ಎಲ್ಲ ಆಗತ್ತಲ್ಲ, ಸೊ ಹಾಗಾಗಿ ಅಂಥವ್ರಿಗೇನೆ ಎಷ್ಟೊಂದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಮಸ್ಯೆಗಳಾಗ್ತಾ ಇದೆ. ಸೊ ಒಬ್ಬರು ಜನಸಾಮಾನ್ಯರಿಗೆ ಮುಖ್ಯವಾಗಿ ಇಂತಹ ಮಾಹಿತಿ, ಈ 16 ದಿನದ ಜಾಗೃತಿ ಅಭಿಯಾನದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಾಮಾಜಿಕ ಜಾಲತಾಣ, ಇಂಟರ್ನೆಟ್ ಯಾವುದೇ ಇರಬಹುದು, ಇದರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು, ಜಾಗೃತಿ ಉಂಟಾಗಬೇಕು. ಆ ಜಾಗೃತಿ ಉಂಟಾದಾಗ, ಅರಿವು ಉಂಟಾದಾಗ ಅಂತಹ ತಪ್ಪುಗಳು ಆಗದೆ ಇದ್ದಂಗೆ ಆಗುತ್ತೆ.
ಆ ತಪ್ಪುಗಳು ಕಡಿಮೆ ಆಗಬೇಕು. ಅಕಸ್ಮಾತ್ ಗೊತ್ತಿಲ್ಲದೆ ಆದ ತಪ್ಪುಗಳನ್ನು ಧೈರ್ಯವಾಗಿ ಎದುರಿಸಿ ಕಾನೂನಿನ ಸಹಾಯ ಪಡಿಬೇಕು, ಕುಟುಂಬದ ಸಹಾಯ ಪಡಿಬೇಕು, ಮನೋವೈಜ್ಞಾನಿಕ ಬೆಂಬಲ ಪಡಿಬೇಕು. ಸಂಬಂಧಪಟ್ಟ ಸಮುದಾಯ ಬೆಂಬಲ ಗುಂಪು ಅಂತ ಇರುತ್ತೆ ಸರ್, ಅದರದ್ದೆಲ್ಲ ಸಹಾಯ ತಗೊಳ್ಬಹುದು. ಸೊ ಎಲ್ಲದರ ಸಹಾಯದಿಂದ ಮೊದಲನೇದಾಗಿ ಅರಿವು ಮೂಡಿಸ್ಕೊಂಡ್ರೆ ಈ ಒಂದು ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಡಿಜಿಟಲ್ ದೌರ್ಜನ್ಯವನ್ನು ನಾವು ಎದುರಿಸ್ಬೋದು ಸರ್. ಇಲ್ಲದಿದ್ದರೆ ಮಹಿಳೆಯರಿಗೆ ಮೊದಲೇ ಈ ರೀತಿಯಾದ ದೌರ್ಜನ್ಯಗಳು ನಡೀತಾನೇ ಇದೆ. ಅದ್ರ ಜೊತೆಗೆ ಇದು ಒಂದು ಸೇರಿಕೊಂಡ್ರೆ ಖಂಡಿತವಾಗಿಯೂ ನಾವು ಆ ಮಹಿಳಾ ಸಮಾನತೆ ಅಥವಾ